ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋವನ್ನು ತಂದಿದ್ದೀನಿ. ಅದು ಬಂದುಬಿಟ್ಟು SSLC ವಾರ್ಷಿಕ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ. ಅಂತೂ ಈ ವರ್ಷ ಪರೀಕ್ಷೆ ಭಾಳ ಬೇಗನೆ ಮಾಡಿದರು. 18 ಮಾರ್ಚ್ 2026ರಿಂದ ಪ್ರಾರಂಭವಾಗಿ 2/4/2026ರವರೆಗೆ ನಿಮ್ಮ SSLC ವಾರ್ಷಿಕ ಪರೀಕ್ಷೆ ಒಂದನ್ನು ಮಾಡಿದ್ದಾರೆ. ಸೊ ಮೌಲ್ಯಮಾಪನವನ್ನು ಸಹಿತ 8 ಏಪ್ರಿಲ್ 2026ರಿಂದ ಹಿಂದಿ ಅಂದರೆ ತೃತೀಯ ಭಾಷೆ ಬಿಟ್ಟು 15-16ರವರೆಗೂ ಕೂಡ ಏನಾಗ್ತಾ ಇದ್ದಾವೆ, ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಮೌಲ್ಯಮಾಪನ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಮ್ಯಾಕ್ಸಿಮಮ್ ಒಂದು 90% ವ್ಯಾಲ್ಯೂಯೇಷನ್ ಕಂಪ್ಲೀಟು ಕೂಡ ಆಗಿದೆ. ಸೊ ಇವತ್ತು 15 ಏಪ್ರಿಲ್ 2026ಕ್ಕೆ ಅಂತೆ. ಸೊ ಇನ್ನೇನು ಒಂದು 10-15% ಉಳಿದಿದೆ ಅಂತ ಅಂತಿದ್ದಾರೆ. ಸೊ ಒಟ್ಟಾರೆ ನೀವೆಲ್ಲರೂ ಕೂಡ ನಿಮ್ಮ SSLC ಪರೀಕ್ಷೆ ಫಲಿತಾಂಶಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದೀರಿ. ಏಕೆಂದರೆ ಅದು ಸಹಜವಾಗಿರ್ತಕ್ಕಂಥ ಗುಣ. ಪರೀಕ್ಷೆ ಬರೆದಿದ್ದೀರಿ ಅಂದರೆ ರಿಸಲ್ಟ್ ಯಾವಾಗ ಬರ್ತದೆ ಅಂತಕ್ಕಂಥ ಕ್ಯೂರಿಯಾಸಿಟಿ ಒಂದಿರ್ತದೆ. ಸೊ ಅದಕ್ಕೆ ಇಲ್ಲಿಯವರೆಗೂ ಕೂಡ ಪರೀಕ್ಷಾ ಕಾರ್ಯದಲ್ಲಿ ಇನ್ನೂ ಮೌಲ್ಯಮಾಪನವನ್ನು ನಡೀತಾ ಇದೆ. ಸೊ ಇದಕ್ಕಿಂತ ಮುಂಚೆನೂ ಕೂಡ ನಾವು ಒಂದು ವಿಡಿಯೋಗಳನ್ನು ಹಾಕಿದ್ದೀವಿ. ನಿಮ್ಮ SSLC ವಾರ್ಷಿಕ ಪರೀಕ್ಷೆ 1ರ ಪರೀಕ್ಷೆ ಡೇಟ್ ಯಾವಾಗ ಆಗಿದೆ, ರಿಸಲ್ಟ್ ಯಾವಾಗ ಬರ್ತದೆ, ಎಕ್ಸಾಮ್ 2 ಯಾವಾಗ ಮಾಡ್ತಾರೆ ಅಂತ ಇಲಾಖೆಯ ಶಿಕ್ಷಣ ಸಚಿವರು ಮಾನ್ಯರು ಏನು ಮಾಡಿದರು ನಿಮಗೆ ಹೇಳಿದರು. ಸೊ ಅದನ್ನೇ ಕೂಡ ನಾವು ಇವತ್ತು ಹೇಳ್ತಾ ಇದ್ದೀವಿ. ನಿಮ್ಮ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಬಂದುಬಿಟ್ಟು ಏಪ್ರಿಲ್ 24ಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ನಿರೀಕ್ಷೆ ಇದೆ, ಓಕೆ. ಯಾಕಂದರೆ ವ್ಯಾಲ್ಯೂಯೇಷನ್ ಮಾಡಿದ ಕೂಡಲೇ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ಡಿಜಿ ಲಾಕರ್ಗೂ ಕೂಡ ಏನು ಮಾಡ್ತಾ ಇದ್ದಾರೆ, ಮಾರ್ಕ್ಸ್ ಕಾರ್ಡ್ಗಳನ್ನು ಅಲ್ಲಿನೂ ಕೂಡ ನಿಮ್ಮ ಡಾಟಾಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಕೆಲಸ ಆಗಬೇಕಾಗ್ತದೆ, ಟೆಕ್ನಿಕಲ್ ಇಶ್ಯೂ ಆಗ್ತದೆ. ಸೊ ಅದಕ್ಕಾಗಿ ನಿಮ್ಮ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶವನ್ನು ಏನಾಗ್ಬೋದು, ಸೊ ನಾವು ಊಹೆ ಮಾಡಿದ ಹಾಗೆ, ಸೊ ಮಂಡಳಿಯವರು ಈಗಾಗಲೇ ಹೇಳಿರ್ತಕ್ಕಂಥ ಒಂದು ಪ್ರಕಟಣೆ ಅಂಗವಾಗಿ ಏಪ್ರಿಲ್ 24ರ ಆಸುಪಾಸು, 20ರ ನಂತರನೇ ಬರ್ತದೆ. ಸೊ 24ರವರೆಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ. ಸೊ ಆದರೂ ಕೂಡ ಮತ್ತೆ ನಾನು ನಿಮಗೆ ಹೊಸ ಅಪ್ಡೇಟನ್ನು ಕೂಡ ನಾನು ನಿಮಗೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂದರೆ ಶೇರ್ ಮಾಡ್ತೀನಿ. ಸೊ ಅಲ್ಲಿನೂ ಕೂಡ ನಿಮ್ಮ SSLC ಎಕ್ಸಾಮ್ ರಿಸಲ್ಟನ್ನು ನೀವು ಕನ್ಫರ್ಮ್ಗಳನ್ನು ಮಾಡ್ಬೋದು. ಸೊ ನನಗೆ ಇವಾಗ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 90% ಮೌಲ್ಯಮಾಪನ ಮುಗಿದಿದೆ. ಇನ್ನೂ ಮೌಲ್ಯಮಾಪನ ಆಗಬೇಕು. ನಾಳೆ ಮ್ಯಾಕ್ಸಿಮಮ್ ನಾಳೆ ಮುಗೀತದೆ. ಸೊ ಅದಾದಮೇಲೆ ಕ್ರೋಢೀಕೃತ ಆಗಬೇಕು. ಸೊ ಅದನ್ನು ನೆಕ್ಸ್ಟ್ ನಾನು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತೀನಿ. KRResult.in NIC.in ಅಲ್ಲಿ ಸಿಗ್ತದೆ. ಮಾರ್ಕ್ಸ್ ಕಾರ್ಡ್ ಡಿಜಿ ಲಾಕರ್ಗಳಲ್ಲಿ ಕೂಡ ಅವೈಲೇಬಲ್ ಮಾಡ್ತಾ ಇದ್ದಾರೆ. ಸೊ ಮುಂದೆ ನನಗೆ ಗೊತ್ತಾಗಿರ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗಳನ್ನು ನಿಮಗೆ ಖಂಡಿತವಾಗಿ ಕೊಡ್ತೀನಿ. ಈಗಂತೂ ಕೂಡ ಇಷ್ಟು ಕನ್ಫರ್ಮ್ ಮಾಡಿಕೊಡ್ರಿ, ರಿಸಲ್ಟ್ ಅಂದರೂ ಏಪ್ರಿಲ್ 24ರ ಆಸುಪಾಸಿನಲ್ಲಿ ಬರ್ತದೆ. ಸೊ ಎಷ್ಟು ರಿಸಲ್ಟ್ ಆಗ್ತದೆ ಅನ್ನೋದನ್ನು ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಇನ್ ಅಡ್ವಾನ್ಸ್. ಬೇಗ ರಿಸಲ್ಟ್ ಬರಲಿ, ಎಲ್ಲರೂ ಚೆನ್ನಾಗಿ ರಿಸಲ್ಟನ್ನು ಮಾಡಿಕೊಂಡು ನಿಮ್ಮ ಫ್ಯೂಚರ್ಗೆ ಈ ಒಂದು ಫೌಂಡೇಶನನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ವಿಶಸ್ ಹೇಳ್ತೀನಿ. ಎಷ್ಟು ರಿಸಲ್ಟ್ ಬರ್ಬೋದು ಅನ್ನೋದನ್ನು ಕೂಡ ನೀವೇನು ಮಾಡಿ ಕಮೆಂಟಲ್ಲಿ ಕೊಡಿ. ಬಾಯ್.